ಸಂಚಿಕೆ 33 ಭಾಗ 1. ಕೌಸಲ್ಯ ದುಃಖ. ದಶರಥ ಕಂಡ ದೃಶ್ಯ. ಕೌಸಲ್ಯೆಯು ಅಳುತ್ತಲೇ ಪತಿಯನ್ನು ಕಂಡು ಹೇಳಿದಳು, ಮಹಾರಾಜ, ನೀನು ದಯಾಳುವೆಂದು ಉದಾರಿ ಎಂದು ಲೋಕದಲ್ಲೆಲ್ಲ ಕೊಂಡಾಡಲ್ಪಡುತ್ತಿರುವೆ. ಆದರೂ ರಾಜಭೋಗದಲ್ಲಿ ಬೆಳೆದ ಮಕ್ಕಳನ್ನು ಸೀತೆಯೊಡನೆ ಕಾಡಿಗೆ ಕಳುಹಿಸಿರುವೆಯಲ್ಲವೇ? ಸೀತೆಯು ಇನ್ನೂ ಚಿಕ್ಕವಳು, ಕೋಮಲಾಂಗಿ, ಕಷ್ಟವನ್ನು ಅರಿಯದವಳು. ಇಂತಹವಳು ಕಾಡಿನಲ್ಲಿ ಶೀತ ಉಷ್ಣಗಳನ್ನು ಹೇಗೆ ಸಹಿಸುವಳು? ಅರಮನೆಯಲ್ಲಿ ಮೃಷ್ಟಾನ್ನವನ್ನು ಭುಜಿಸುತ್ತಿದ್ದ ಆ ವಿಶಾಲಾಕ್ಷಿಯು ಅರಣ್ಯದಲ್ಲಿ ಸಿಕ್ಕುವ ಗೆಡ್ಡೆ ಗೆಣಸುಗಳನ್ನು ಹೇಗೆ ತಿನ್ನುವಳು? ಅರಮನೆಯಲ್ಲಿ ಇದ್ದಾಗ ಸಂಗೀತ ಮಂಗಳವಾದ್ಯಗಳ ಸುಮಧುರ ನಿನಾದವನ್ನು ಕೇಳುತ್ತಿದ್ದ ಸೀತೆಯು ಈಗ ಅರಣ್ಯದ ಕ್ರೂರ ಮೃಗಗಳ ಘೋರ ಗರ್ಜನೆಯನ್ನು ಹೇಗೆ ತಾನೇ ಸಹಿಸುವಳು? ಮಹಾಭುಜನಾದ ಶ್ರೀರಾಮನು ತಾನೇ ಕಾಡಿನಲ್ಲಿ ಎಲ್ಲಿ ಮಲಗುವನು? ಕಮಲದ ದಳಗಳಂತೆ ಕಣ್ಣುಳ್ಳ ಆ ಶ್ರೀರಾಮನನ್ನು ಮತ್ತೆ ಎಂದು ತಾನೇ ನಾನು ನೋಡುವೆನು? ಮಹಾರಾಜ, ಇಂತಹ ಕ್ರೂರ ಕಾರ್ಯವನ್ನು ನೀನು ಮಾಡಿರುವೆ. ಸುಖಪಡಲು ಅರ್ಹರಾದ ರಾಜಕುಮಾರರು ಇಂದು ಕಾಡಿನಲ್ಲಿ ಅಲಿಯುತ್ತಿದ್ದಾರೆ. ಒಂದು ವೇಳೆ 14 ವರ್ಷಗಳು ವನವಾಸ ಮುಗಿಸಿ ಅಯೋಧ್ಯೆಗೆ ವಾಪಸ್ಸು ಬಂದರೂ ಶ್ರೀರಾಮನು ಭರತನಿಂದ ಅನುಭವಿಸಲ್ಪಟ್ಟ ರಾಜ್ಯವನ್ನು ಪಡೆಯಲು ಇಷ್ಟಪಡದೆ ತ್ಯಜಿಸಬಹುದು. ಲೋಕದಲ್ಲಿ ಗುಣವಂತರಾದ ವಿದ್ವಾಂಸರಾದ ದೇವ ಸಮಾನರಾದ ಬ್ರಾಹ್ಮಣರು ತಮ್ಮ ಬಂಧುಗಳ ಭುಕ್ತ ಶ್ರಾದ್ದದ ಅನ್ನಶೇಷವನ್ನು ಭುಜಿಸುವುದಕ್ಕೆ ಸಮ್ಮತಿಸಿದರು. ಹಾಗೆಯೇ ಇತರ ಪಶುಗಳು ಮೇಯ್ದ ಗರಿಕೆಯನ್ನು ಎತ್ತುಗಳು ಮೇಯಲಾರವು. ಅದೇ ರೀತಿ ತನಗಿಂತಲೂ ಚಿಕ್ಕವನಾದ ಭರತನು ಅನುಭವಿಸಿ ಭುಕ್ತ ಶೇಷವಾದ ರಾಜ್ಯವನ್ನು ಗುಣ ವಯಸ್ಸುಗಳಲ್ಲಿ ಹಿರಿಯನಾದ ಶ್ರೀರಾಮನು ನಿರಾಕರಿಸುವನು. ಹೇಗೆ ಯಾಗಗಳಲ್ಲಿ ಒಂದು ಬಾರಿ ಉಪಯೋಗಿಸಿದ ಯಜ್ಞ ಸಾಮಗ್ರಿಗಳನ್ನು ಮತ್ತೊಂದು ಯಾಗಕ್ಕೆ ಉಪಯೋಗಿಸುವುದಿಲ್ಲವೋ, ಹಾಗೆಯೇ ಭರತನಿಂದ ಉಪಭುಕ್ತವಾದ ಈ ರಾಜ್ಯವು ತಂಗಳಾಗಿ ಸಾರವನ್ನು ಹೀರಿ ಬಿಟ್ಟ ಮದ್ಯದಂತೆಯೂ ಆಗುವುದು. ಇಂತಹ ರಾಜ್ಯವನ್ನು ಶ್ರೀರಾಮನು ಎಂದಿಗೂ ಒಲ್ಲನು. ಅತುಲ ಪರಾಕ್ರಮಿಯಾದ ಶ್ರೀರಾಮನು ಕೋಪಗೊಂಡರೆ 3 ಲೋಕವು ಒಟ್ಟಿಗೆ ಬಂದರೂ ಅವನನ್ನು ಎದುರಿಸಲಾರದು. ಅವನಿಗೆ ಪೌರುಷವಿಲ್ಲವೆಂದು ತಿಳಿಯಬೇಡ. ಧರ್ಮಾತ್ಮನಾದ ಅವನು ಈ ಲೋಕಕ್ಕೆ ಧರ್ಮ ಮಾರ್ಗವನ್ನು ತೋರಿಸಿಕೊಡುವುದಕ್ಕಾಗಿ ಧರ್ಮವನ್ನು ಅನುಸರಿಸಿ ಕಾಡಿಗೆ ಹೊರಟಿರುವನು. ಅಂತಹ ಧರ್ಮಾತ್ಮನನ್ನು ನೀನು ಕಾಡಿಗೆ ಅಟ್ಟಿ ನಿಜವಾಗಿಯೂ ಧರ್ಮಹೀನನಾಗಿರುವೆ. ಕೈಕೇಯಿಯಲ್ಲಿಯೇ ಮೋಹಿತನಾಗಿರುವ ನೀನು ನನ್ನ ಪಾಲಿಗೆ ಎಂದೂ ಇಲ್ಲ, ಇದ್ದರೂ ಇಲ್ಲದಂತೆ. ನನ್ನ ಪತಿವ್ರತ ಧರ್ಮವನ್ನು ಉಳಿಸಿಕೊಳ್ಳಲು ನಾನು ಮಗನ ಜೊತೆಯಲ್ಲಿ ಕಾಡಿಗೆ ಹೋಗಲು ಇಚ್ಛಿಸುವುದಿಲ್ಲ. ಹೀಗಾಗಿ ನಾನು ನಿನ್ನಿಂದ ಪೂರ್ಣವಾಗಿ ಹತಳಾದೆ. ನಾನು ಮಾತ್ರವಲ್ಲ, ನಿನ್ನ ದುಶ್ಚರ್ಯೆಯಿಂದ ಈ ರಾಜ್ಯವನ್ನು, ಇದಕ್ಕೆ ಅಧೀನವಾದ ರಾಜ್ಯಗಳನ್ನು ಎಲ್ಲರನ್ನೂ ಕೆಡಿಸಿರುವೆ ಎಂದಳು. ನಿಷ್ಠುರವಾದ ಕೌಸಲ್ಯೆಯ ಮಾತುಗಳನ್ನು ಕೇಳಿ ದಶರಥನು ಪುನಃ ಮೂರ್ಛೆ ಹೋದನು. ಬಹಳ ಹೊತ್ತಾದ ನಂತರ ಚೇತರಿಸಿಕೊಂಡನು. ಹೀಗೆ ಮನೋವಿಕಾರದಿಂದ ಕೂಡಿದ್ದ ದಶರಥ ಮಹಾರಾಜನಿಗೆ ತಾನು ಹಿಂದೆ ಅಜ್ಞಾನದಿಂದ ಮಾಡಿದ ಒಂದು ಮಹಾಘೋರ ಕೃತ್ಯವು ನೆನಪಿಗೆ ಬಂದಿತು. ಅದರಿಂದ ಉಂಟಾದ ಶೋಕ ಮತ್ತು ಶ್ರೀರಾಮನ ವಿಯೋಗದಿಂದ ಉಂಟಾದ ಶೋಕ ಎರಡೂ ಅವನನ್ನು ದಣಿಸುತ್ತಿದ್ದವು. ಆಗ ರಾಜನು ನಡುಗುತ್ತಾ ಕೈ ಮುಗಿದುಕೊಂಡು ಕೌಸಲ್ಯೆಯನ್ನು ಸಮಾಧಾನಪಡಿಸಲು ಹೇಳಿದನು. ದೇವಿ, ನನ್ನ ತಪ್ಪನ್ನು ಮನ್ನಿಸು. ನಿನ್ನನ್ನು ಕೈ ಮುಗಿದು ಪ್ರಾರ್ಥಿಸುತ್ತೇನೆ. ಶತ್ರುಗಳಿಗೂ ನೀನು ಕೇಡನ್ನು ಬಯಸುವವಳಲ್ಲ. ನೀನು ಪತಿವ್ರತ ಧರ್ಮವನ್ನು ಚೆನ್ನಾಗಿ ಬಲ್ಲವಳು. ಸ್ತ್ರೀಯರಿಗೆ ಪತಿಯು ಗುಣವಂತನಾಗಿರಲಿ ಗುಣಹೀನನಾಗಿರಲಿ, ಅವನೇ ಪ್ರತ್ಯಕ್ಷ ದೇವತೆಯು. ಧರ್ಮವನ್ನು ತಿಳಿದ ನೀನು ಮೊದಲೇ ದುಃಖಿತನಾಗಿರುವ ನನ್ನನ್ನು ಈ ಕ್ರೂರ ವಾಕ್ಯಗಳಿಂದ ನಿಂದಿಸಬಹುದೇ? ನಿನ್ನಂತಹ ಪತಿವ್ರತೆಗೆ ಇದು ಉಚಿತವಲ್ಲ ಎಂದನು. ಹೀಗೆ ದೈನ್ಯದಿಂದ ಬೇಡುತ್ತಿರುವ ರಾಜನನ್ನು ನೋಡಿ ಅವನ ಮಾತುಗಳನ್ನು ಕೇಳಿ ಆಕೆಯ ಕಣ್ಣಿನಿಂದ ನೀರು ಹರಿಯಿತು. ಧರ್ಮ ಭಯದಿಂದ ಕೂಡಿದವಳಾಗಿ ತನ್ನ 2 ಕೈಗಳನ್ನು ಕಮಲದ ಮೊಗ್ಗಿನಂತೆ ಜೋಡಿಸಿ ಹಿಡಿದು ತಲೆಯ ಮೇಲಿಟ್ಟುಕೊಂಡು ಭೀತಳಾಗಿ ಈ ಮಾತುಗಳನ್ನು ಹೇಳಿದಳು. ಮಹಾರಾಜ, ಪ್ರಸನ್ನನಾಗು. ಇಗೋ, ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ನೀನೇನಾದರೂ ನನ್ನನ್ನು ಯಾಚಿಸಿದರೆ ನಾನು ಸತ್ತಂತೆಯೇ ಸರಿ. ಅಂತಹ ಪಾಪಕ್ಕೆ ನನ್ನನ್ನು ಹಾಕಬೇಡ. ನಾನು ನಿನಗೆ ದಾಸಿ. ಗಂಡನು ತನ್ನಲ್ಲಿ ಯಾಚಿಸುವಂತೆ ಅಪೇಕ್ಷಿಸುವ ಸ್ತ್ರೀಗೆ ಇಹ ಪರಗಳು ಎರಡೂ ಇಲ್ಲ. ಸತ್ಯ ಸಂಕಲ್ಪನಾದ ನೀನು ಸತ್ಯವಾದಿ ಎಂದು ನನಗೆ ತಿಳಿದಿದೆ. ಪುತ್ರ ವಿಯೋಗ ದುಃಖದಿಂದ ಕೂಡಿರುವಳಾಗಿ ನಿನ್ನ ವಿಷಯದಲ್ಲಿ ಅನುಚಿತವಾಗಿ ಏನೇನೋ ಹೇಳಿಬಿಟ್ಟೆನು. ಶೋಕವೆಂಬುದು ಮಾನವನಿಗೆ ಪರಮಶತ್ರು. ಶೋಕವು ಧೈರ್ಯವನ್ನು ಕೆಡಿಸಿ ಧರ್ಮ ಜ್ಞಾನವನ್ನು ಕೆಡಿಸುತ್ತದೆ. ಇಂದಿಗೆ
ಶ್ರೀರಾಮನ ವನವಾಸದಲ್ಲಿ 5 ದಿನಗಳು ಕಳೆದಿವೆ. ಆದರೆ ಶೋಕದಿಂದ ಕೂಡಿರುವ ನನಗೆ ಈ 5 ರಾತ್ರಿಗಳು 5 ವರ್ಷಗಳಂತೆ ಕಳೆಯುತ್ತಿವೆ ಎಂದಳು. ಹೀಗೆ ಕೌಸಲ್ಯು ಹೇಳುತ್ತಿರುವಂತೆಯೇ ರಾತ್ರಿಯಾಗಲು ರಾಜನು ಬಳಲಿಕೆಯಿಂದ ನಿದ್ರಿಸಿದನು. ಮನಸ್ಸಿನ ಸಂಕಟದಿಂದಾಗಿ ದಶರಥನಿಗೆ ಚೆನ್ನಾಗಿ ನಿದ್ದೆ ಬರಲಿಲ್ಲ. ಸ್ವಲ್ಪ ಹೊತ್ತಿಗೆ ಎಚ್ಚರಗೊಂಡು ಚಿಂತೆಗೀಡಾದನು. ರಾಮ ಲಕ್ಷ್ಮಣರ ವಿಯೋಗದ ದುಃಖವು ಅವನ ಮನಸ್ಸನ್ನು ಆವರಿಸಿತ್ತು. ಹೀಗೆ ಚಿಂತಿಸುತ್ತಾ ತನ್ನ ಹಿಂದಿನ ಒಂದು ದುಷ್ಕಾರ್ಯದ ಬಗ್ಗೆ ಕೌಸಲ್ಯಗೆ ಹೇಳಿದನು. ಮಂಗಳಾಂಗಿ, ಪ್ರಪಂಚದಲ್ಲಿ ಮನುಷ್ಯನು ಶುಭ ಕಾರ್ಯ ಅಥವಾ ಅಶುಭ ಕಾರ್ಯವನ್ನು ಮಾಡಿದ್ದರೆ ಅದಕ್ಕೆ ಫಲ ಪಡೆಯುತ್ತಾನೆ. ಶುಭ ಕಾರ್ಯಕ್ಕೆ ಫಲ ಶುಭ, ಅಶುಭ ಕಾರ್ಯಕ್ಕೆ ಫಲ ಅಶುಭ. ಪ್ರತಿಯೊಬ್ಬನೂ ತಾನು ಮಾಡುವ ಕಾರ್ಯವನ್ನು ಆರಂಭಿಸುವಾಗ ಅದರ ಫಲ ದೋಷಗಳ ಬಗ್ಗೆ ಚಿಂತಿಸಬೇಕು. ಹಾಗೆ ಚಿಂತಿಸದೆ ಮಾಡಿದರೆ ಅಂತಹವನನ್ನು ಮೂರ್ಖನೆನ್ನುತ್ತಾರೆ. ಹಾಗೆ ಮಾಡಿ ಅವನು ಸಂಕಟ ಪಡುತ್ತಾನೆ. ಕೌಸಲ್ಯ, ನಾನು ಅಂತಹ ಮೂರ್ಖತನದ ಕಾರ್ಯವನ್ನು ಮಾಡಿದ್ದೇನೆ. ಮಾವಿನ ಮರವನ್ನು ಕಡಿದು ಮುತ್ತುಕದ ಗಿಡಗಳಿಗೆ ನೀರು ಎರೆದಂತೆ ಅಜ್ಞಾನದಿಂದ ಶ್ರೀರಾಮನನ್ನು ಕಾಡಿಗೆ ಅಟ್ಟಿ ಈಗ ದುಃಖ ಪಡುತ್ತಿದ್ದೇನೆ. ಮುತ್ತುಗದ ಹೂವನ್ನು ನೋಡಿ ಮರುಳಾದಂತೆ ಕೈಕೇಯಿಯ ಮಾತಿಗೆ ಮರುಳಾಗಿ ಬಿಟ್ಟೆ. ಈಗ ನಾನು ಅನುಭವಿಸುತ್ತಿರುವ ದುಃಖಕ್ಕೆ ಕಾರಣವೊಂದು ಉಂಟು. ಅದನ್ನು ನಿನಗೆ ಹೇಳುತ್ತೇನೆ ಕೇಳು. ನಾನು ಬಾಲಕನಾಗಿ ಧನುರ್ವಿದ್ಯೆಯಲ್ಲಿ ಚತುರನಾಗಿ ಶಬ್ದವೇದಿ ವಿದ್ಯೆಯಲ್ಲಿ ನಿಪುಣನಾದೆನು. ಆ ವಿದ್ಯೆಯ ಪರಿಣಾಮವೇನೆಂಬುದರ ಯೋಚನೆಯೇ ಇಲ್ಲದೆ ಸ್ವಯಂಕೃತವಾದ ಅಪರಾಧವನ್ನು ಮಾಡಿಬಿಟ್ಟೆ. ಅದರ ಫಲ ನನಗೆ ಈಗ ಲಭಿಸಿದೆ. ಆಗ ನನಗೆ ಇನ್ನೂ ನಿನ್ನೊಡನೆ ಮದುವೆಯಾಗಿರಲಿಲ್ಲ. ಯುವರಾಜನಾಗಿ ಸ್ವೇಚ್ಛೆಯಿಂದ ಸಂಚರಿಸುತ್ತಾ ಇದ್ದ ಕಾಲ. 1 ವರ್ಷ ಕಾಲದಲ್ಲಿ ಆಕಾಶದಲ್ಲಿ ತಂಪಾದ ಮೇಘ ಪರಂಪರೆಗಳು ಕಾಣುತ್ತಿದ್ದು, ನಿರಂತರವೂ ಮಳೆ ಸುರಿಯುತ್ತಿತ್ತು. ಬೆಟ್ಟದ ಮೇಲೆ ಹರಿದ ನೀರು ಧಾತು ಮಿಶ್ರವಾಗಿ ಜಲಪ್ರವಾಹವು ವಿಚಿತ್ರ ಬಣ್ಣಗಳಿಂದ ಕೂಡಿ ಕಾಡ್ಗಿಚ್ಚಿನಿಂದ ಬೆಂದು ಬೂದಿಯಾಗಿದ್ದ ಗಿಡ ಭಸ್ಮರಾಶಿಯೊಡನೆ ಬೆರೆತು ಸರ್ಪಗಳಂತೆ ವಕ್ರಗತಿಯಲ್ಲಿ ಹರಿಯುತ್ತಿದ್ದವು. ಹೀಗೆ ಸುಖಪ್ರದವಾದ ಆ ಮಳೆಗಾಲದಲ್ಲಿ ನಾನು ಸರಯೂ ನದಿಯ ತೀರಕ್ಕೆ ಬಂದೆನು. ಮನಸ್ಸಿನ ಜಿತ ಇಲ್ಲದ ನಾನು ಬೇಟೆಯಲ್ಲಿಯೇ ಆಸಕ್ತನಾಗಿದ್ದೆ. ರಾತ್ರಿಯ ವೇಳೆ ನದಿಯ ತೀರಕ್ಕೆ ನೀರು ಕುಡಿಯಲು ಬರುವ ಕಾಡೆಮ್ಮೆ, ಆನೆ ಯಾವುದಾದರೊಂದನ್ನು ಬೇಟೆಯಾಡಬೇಕೆಂದು ಕಾದಿದ್ದೆನು. ಕತ್ತಲೆಯಲ್ಲಿ ಆಗ ಸರಯೂ ನದಿಯ ತೀರದಲ್ಲಿ ಬಿಂದಿಗೆಯನ್ನು ನೀರಿನಿಂದ ತುಂಬುತ್ತಿರುವಂತೆ ಶಬ್ದವು ಕೇಳಿಸಿತು. ಕಣ್ಣಿಗೆ ಕಾಣಿಸದಿದ್ದರೂ ಆನೆಯು ಬಂದು ನೀರು ಕುಡಿಯುತ್ತಿದೆ ಎಂದು ಊಹಿಸಿ ಆ ಶಬ್ದವನ್ನೇ ಲಕ್ಷಿಸಿ ಸರ್ಪ ಸದೃಶನಾದ ಬಾಣವನ್ನು ಧನುಸ್ಸಿನಲ್ಲಿ ಹೂಡಿ ಹೆಡೆಯನ್ನು ಸೆಳೆದು ಬಿಟ್ಟು ಬಿಟ್ಟೆನು. ತಕ್ಷಣ ಆ ಕಡೆಯಿಂದ ಹಾ ಎಂಬುದಾಗಿ ಮನುಷ್ಯನೊಬ್ಬನ ಆರ್ತ ಧ್ವನಿಯು ಕೇಳಿ ಬಂತು. ಇದಾದ ತಕ್ಷಣ ಅಯ್ಯೋ, ತಪಸ್ವಿಯಾದ ನನ್ನ ಮೇಲೆ ಬಾಣ ಹೇಗೆ ಬಿಡಲ್ಪಟ್ಟಿತು? ನಾನು ಯಾರಿಗೂ ಯಾವ ಅಪರಾಧವನ್ನು ಮಾಡಿಲ್ಲವಲ್ಲ. ಕಾಡಿನಲ್ಲಿ ಸಿಗುವ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವನ ನಿರ್ವಹಿಸುತ್ತಿರುವ ಋಷಿಯಾದ ನನ್ನನ್ನು ಕೊಂದುದರಿಂದ ಯಾವ ಪ್ರಯೋಜನ? ನನ್ನ ಜೀವ ಹೋಗುತ್ತಿದೆ ಎಂದು ನಾನು ಪರಿತಪಿಸುವುದಿಲ್ಲ. ನನ್ನನ್ನೇ ಆಶ್ರಯಿಸಿರುವ ತಂದೆ ತಾಯಿಗಳ ವಿಷಯವಾಗಿ ದುಃಖಿಸುತ್ತಿದ್ದೇನೆ. ಆ ವೃದ್ಧ ದಂಪತಿಗಳಿಗೆ ನಾನು ಹೋದ ಮೇಲೆ ಯಾರು ದಿಕ್ಕು? ಅವರು ನನ್ನಂತೆಯೇ ಪ್ರಾಣ ತ್ಯಾಗ ಮಾಡಬೇಕಾಗಬಹುದು. ಯಾವ ಮೂರ್ಖನಿಂದ ಹೀಗೆ ನಾವೆಲ್ಲರೂ ಹತರಾಗುತ್ತಿದ್ದೇವೆ? ಧಾರ್ಮಿಕನಾಗಿ ಬಾಳಬೇಕೆಂದು ಆಕಾಂಕ್ಷೆ ಹೊಂದಿದ್ದ ನಾನು ಈ ಕರುಣಾಜನಕವಾದ ಮಾತುಗಳನ್ನು ಕೇಳಿ ಸಂಕಟಗೊಂಡೆನು. ಕೈಯಿಂದ ಧನಸ್ಸು ಬಾಣಗಳು ಜಾರಿ ಕೆಳಗೆ ಬಿದ್ದುವು. ನನ್ನ ಬುದ್ಧಿ ಭ್ರಮಿಸಿತು. ಸ್ವಲ್ಪ ಹೊತ್ತು ಚೇತರಿಸಿಕೊಂಡು ರೋದನವು ಕೇಳಿ ಬರುತ್ತಿದ್ದ ಆ ಸರಯೂ ನದಿಯ ತೀರಕ್ಕೆ ಹೋದೆನು. ಅಲ್ಲಿ ನನ್ನ ಬಾಣದಿಂದ ಹೊಡೆಯಲ್ಪಟ್ಟು ಪ್ರಾಣ ಸಂಕಟದಿಂದ ನರಳುತ್ತಾ ಕೆಳಗೆ ಬಿದ್ದಿದ್ದ ಋಷಿಕುಮಾರನನ್ನು ನೋಡಿದೆನು. ಅವನ ಜಟಿಯು ಬೆಚ್ಚಿ ಹೋಗಿತ್ತು. ಅವನ ಶರೀರವು ಧೂಳಿನಿಂದ ತುಂಬಿ ರಕ್ತದಿಂದ ತೊಯ್ದಿತ್ತು. ಭಯದಿಂದ ಕೂಡಿದ್ದ ನನ್ನನ್ನು ನೋಡಿ ತನ್ನ ತೇಜಸ್ಸಿನಿಂದಲೇ ನನ್ನನ್ನು ದಹಿಸಿ ಬಿಡುವನು ಎಂಬಂತೆ ನನ್ನನ್ನೇ ನೋಡುತ್ತಾ ಕ್ರೂರವಾದ ಮಾತನಾಡಿದನು. ರಾಜ, ಅರಣ್ಯವಾಸಿಯಾದ ನಾನು ನಿನಗೆ ಮಾಡಿದ ಅಪರಾಧವೇನು? ತಂದೆ ತಾಯಿಗಳಿಗೆ ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗಲು ನಾನು ಇಲ್ಲಿಗೆ ಬಂದರೆ ನೀನು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಬಹುದೇ? ನನ್ನ ತಂದೆ ತಾಯಿಗಳು ಕುರುಡರು, ವೃದ್ಧರು, ಇಬ್ಬರೂ ಬಾಯಾರಿಕೆಯಿಂದ ಬಳಲಿ ನೀರಿಗಾಗಿ ನನ್ನನ್ನು ನಿರೀಕ್ಷಿಸುತ್ತಿದ್ದಾರೆ. ನಾನು ಮಾಡಿರುವ ತಪಸ್ಸಿಗೆ ಫಲವೇ ಇಲ್ಲವೆಂದು ಕಾಣುತ್ತದೆ. ನಾನಿಲ್ಲಿ ಭೂಮಿಯ ಮೇಲೆ ಬಿದ್ದಿರುವುದನ್ನು ನನ್ನ ತಂದೆಯೂ ತಿಳಿಯಲಾರನು. ತಿಳಿದರೂ ಕುರುಡನಾಗಿ ಅಶಕ್ತನಾಗಿರುವ ಅವನು ಏನು ಮಾಡುವನು?
ಆದ್ದರಿಂದ ನೀನೇ ನನ್ನ ತಂದೆಯ ಬಳಿಗೆ ಹೋಗಿ ಈ ವಿಷಯವನ್ನು ಹೇಳು. ಹಾಗೇನಾದರೂ ನೀನು ಅಲ್ಲಿಗೆ ಹೋಗಿ ಅವರಿಗೆ ನನ್ನ ವಿಚಾರವನ್ನು ತಿಳಿಸದಿದ್ದರೆ ಕಾಡುಗಿಚ್ಚು ಅರಣ್ಯವನ್ನು ಸುಟ್ಟು ಬಿಡುವಂತೆ ನನ್ನ ತಂದೆಯ ಕೋಪಾಗ್ನಿ ನಿನ್ನನ್ನು ಸುಟ್ಟು ಬಿಡಬಹುದು. ಅವರ ಆಶ್ರಮವು ಇಲ್ಲಿಗೆ ಸಮೀಪದಲ್ಲಿದೆ. ನೀನು ಹೋಗಿ ಅವರು ಕುಪಿತರಾಗದ ರೀತಿಯಲ್ಲಿ ಸಾಂತ್ವನಗಳಿಂದ ಸಮಾಧಾನಪಡಿಸು. ನನ್ನ ಮರ್ಮಸ್ಥಾನದಲ್ಲಿರುವ ಈ ಬಾಣವನ್ನು ಕಿತ್ತು ಬಿಡು. ನನಗೆ ಬಹಳ ಯಾತನೆಯಾಗಿದೆ ಎಂದನು. ಈ ವಿಚಾರದಲ್ಲಿ ನನಗೆ ಚಿಂತೆ ಉಂಟಾಯಿತು. ಅದನ್ನು ಋಷಿಕುಮಾರನು ಗಮನಿಸಿ ಯಾತನೆಯಿಂದ ನರಳುತ್ತಾ ಬಹಳ ಕಷ್ಟಪಡುತ್ತಾ ನನಗೆ ಹೇಳಿದನು.